ನಮಸ್ಕಾರ ಕರ್ನಾಟಕ, ನಮಸ್ಕಾರ ವೀಕ್ಷಕರೇ, ನಮಸ್ಕಾರ ಬೆಂಗಳೂರು. 31 ಜಿಲ್ಲೆಯ ಎಲ್ಲ ನಮ್ಮ ಸ್ನೇಹಿತರಿಗೂ ನಮಸ್ಕಾರ. ಆತ್ಮೀಯರೇ, ಎಲ್ಲರೂ ಹೇಗಿದ್ದೀರಾ? ವಿಶೇಷವಾದಂತ ಒಂದು ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ವಿಶೇಷವಾಗಿ ನಮ್ಮ ಧರ್ಮಗಳಲ್ಲಿ, ಹಿಂದೂ ಸಂಪ್ರದಾಯದಲ್ಲಿ ವಿಶೇಷವಾಗಿ ಹೆಣ್ಣಿಗೆ ಸ್ಥಾನಮಾನ ಗೌರವ ಇದೆ. ಎತ್ರ ನಾರಿಯಸ್ತು ಪೂಜ್ಯಂತೆ ರಮಣೆ ತತ್ರ ದೇವತಃ ಅಂತ ಹೇಳ್ತೀವಿ. ಎಲ್ಲಿ ಹೆಣ್ಣಿಗೆ ಸ್ಥಾನಮಾನ ಗೌರವ ಸಿಗುತ್ತೋ ಅಲ್ಲಿ ದೇವತೆಗಳು ನೆಲೆಸ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತಿನ ಎಪಿಸೋಡು ಹೆಣ್ಣಿಗೆ ಸಂಬಂಧಪಟ್ಟಂತ ಒಂದು ಎಪಿಸೋಡು. ವಿಶೇಷವಾದಂತ ಎಪಿಸೋಡ್ ಅಲ್ಲಿ ನಮ್ಮೊಟ್ಟಿಗೆ CM ಸುಫಿಯಾ ಬೇಗಂ ಅವರಿದ್ದಾರೆ. ಅವ್ರನ್ನ ಸ್ವಾಗತ ಮಾಡೋಣ. ಮೇಡಮ್, ವೆಲ್ಕಮ್ ಟು ದ ಲೈವ್. ನಮಸ್ತೆ. ನಮಸ್ಕಾರ. ಸೊ ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀರಿ. ಓಕೆ. ಸೊ ವಿಶೇಷವಾದ ಒಂದು ಸಂಚಿಕೆಗೆಲ್ಲ ಸ್ವಾಗತ ನಿಮಗೆ. ಸೊ ಎಷ್ಟು ವರ್ಷದಿಂದ ನೀವು ಸಮಾಜ ಸೇವೆಯಲ್ಲಿ ಇದ್ದೀರಾ ಮೇಡಮ್? ಆಕ್ಚುಲಿ ನನ್ನ ಮನೆತನನೇ ರಾಜಕೀಯದಿಂದ ಬಂದಿರೋದು. ಓಕೆ. ನಾನು ಹುಟ್ಟಿದಾಗಿಂದಾನು ರಾಜಕೀಯ ವಂಶದಲ್ಲಿಂದಾನೇ ಬಂದಿದ್ದೇನೆ. ಓಕೆ. ರಾಜಕೀಯ ಬಗ್ಗೆ ಸ್ವಲ್ಪ ಅರಿವು ಉಂಟು. ಓಕೆ. ವಿಶೇಷವಾಗಿ ಈ ಸಂಚಿಕೆ ಮಾಡ್ಲಿಕ್ಕೆ ಮೇಡಮ್ ಆಲ್ಮೋಸ್ಟ್ ನಮ್ಗೆ ಒಂದು ಪ್ರೋಗ್ರಾಮ್ ಅಲ್ಲಿ ಸಿಗ್ತಾರೆ, ಬೀದಿ ಬದಿ ವ್ಯಾಪಾರಿಗಳ ಪ್ರೋಗ್ರಾಮ್. ಅಲ್ಲಿ ಅವ್ರಿಗೆ ಆಲ್ಮೋಸ್ಟ್ ಆ ಒಂದು ವಿಡಿಯೋಗೆ ತುಂಬಾ ದೊಡ್ಡ ಮಟ್ಟದ ಒಂದು ಮೆಚ್ಚುಗೆ ವ್ಯಕ್ತ ಆಗುತ್ತೆ. ರಾಜ್ಯಾದ್ಯಂತ ಸುಮಾರು ಜನ ಒಂದು ಫಾಲೋವರ್ಸ್, ವ್ಯೂಸ್ ಎಲ್ಲ ತುಂಬಾ ದೊಡ್ಡ ಮಟ್ಟದಲ್ಲಿ ಹೋಗುತ್ತೆ. ಹಾಗಾಗಿ ಈ ಒಂದು ಎಪಿಸೋಡ್ ನ ಕೂಡ ನಾವು ಸಪರೇಟ್ ಆಗಿ ಅವ್ರನ್ನ ಮಾಡ್ತಾ ಇದೀವಿ. ಸೊ ವಿಶೇಷವಾಗಿ ಸಮಾಜಮುಖಿ ಕೆಲಸಗಳನ್ನ ಮಾಡುವ ನಿಟ್ಟಿನಲ್ಲಿ ಸುಮಾರು 20 ವಸಂತದಿಂದ ತಮ್ಮದೇ ಆದ ಒಂದು ಛಾಪು ಮೂಡಿಸಿದ್ದಾರೆ. ಮೇಡಮ್, ಏನೇನ್ ಮಾಡಿದ್ದೀರಾ ಟಿಲ್ 20 years ಅನ್ನು? ನಿಮ್ಗೆ ಯಾಕೆ ಈ ತರ ಒಂದು ಉದ್ದೇಶ ಬಂತು ಸಮಾಜ ಸೇವೆ ಮಾಡ್ಬೇಕು ಅಂತ? ಏನ್ ಇನ್ಸ್ಪೈರ್ ಆಯ್ತು ಮೇಡಮ್? ಇನ್ಸ್ಪೈರ್ ಅಂದ್ರೆ ಫಸ್ಟ್ ನಾನು ಬಂದಿರೋದೇ ರಾಜಕೀಯ ಕುಟುಂಬದಿಂದ. Okay. ಮತ್ತೆ ನಾನು ಮದುವೆ ಆಗಿರೋದು, ನಮ್ಮ ಯಜಮಾನರು ಸಹ ಅವ್ರು ರಾಜಕೀಯದಲ್ಲೇ ಇದ್ದಾರೆ. ಬಿಸ್ನೆಸ್, ಈಸ್ ಅ ಬಿಲ್ಡರ್ ಅಂಡ್ ಪ್ಲಸ್ ರಾಜಕೀಯದಲ್ಲೂ ಅವ್ರದ್ದು ಇದೆ. ನಾನು ಇಲ್ಲಿ ಬಂದು 19-20 ವರ್ಷ ಆಯಿತು. ನಾನು ವೈಟ್ ಫೀಲ್ಡಿಗೆ ಬಂದು ಬಂದ ತಕ್ಷಣನೇ ಇಲ್ಲಿ ಲಿಂಬಾವಳಿ ಸಾಹೇಬರು BJP ಪಕ್ಷದಿಂದ ಅಭ್ಯರ್ಥಿಯಾಗಿ MLAಗೆ ಬಂದಿದ್ರು. ಅವಾಗ ಅವ್ರ ಕಾಲದಲ್ಲೂ ನಾನು ಮೈನಾರಿಟಿ ಲೋನ್ಸ್ ಮೊದಲಿಂದಾನು ಮಾಡ್ಕೊಂಡು ಬರ್ತಾ ಇದ್ದೆ. ಅವಾಗ ಇಲ್ಲೂ ಬಂದುಬಿಟ್ಟು ಮೈನಾರಿಟಿ ಲೋನ್ಸ್ ಮಾಡಿದ್ದೀನಿ ಅವ್ರಿಗೆ. ಮತ್ತೆ ಅವರ ಕಷ್ಟ ಸುಖಗಳಿಗೆಲ್ಲ ನಾನು ಸ್ಪಂದಿಸಿದ್ದೀನಿ. ಭಾಳ ಜನ, ಇವಾಗ ನೀವೇ ಹೇಳಿದ್ರಿ ಬೀದಿ ಬದಿ ವ್ಯಾಪಾರಿಗಳಿಗೆ ನಾನು ಅವತ್ತು ಮುಖ್ಯ ಅತಿಥಿಯಾಗಿ ಬಂದಿದ್ದೀನಿ ಅಂತ ಅಂದರೆ, ಇಲ್ಲಿರೋ ಬೀದಿ ಬದಿ ವ್ಯಾಪಾರಿಗಳಿಗೆ ನಾನು ಬಹಳಷ್ಟು ಸಹಾಯ ಮಾಡಿದ್ದೀನಿ ಅಂತಾನೆ ಅವ್ರು ನನಗೆ ಮುಖ್ಯ ಅತಿಥಿ ಥರ ಆಗಿ ಅವತ್ತು ಆಹ್ವಾನ ಕೊಟ್ಟಿದ್ರು. ಸೊ ನಾನು ಅದ್ರ ಪ್ರಕಾರ ನಾನು ಇವಾಗ ಗ್ರೇಟರ್ ಬ್ಯಾಂಗ್ಳೂರ್ ಎಲೆಕ್ಷನ್ಸ್ ಏನು ಬರ್ತಾ ಇದೆ, ನಮ್ಮ DK ಶಿವಕುಮಾರ್ ಸಾಹೇಬರು ಅಂದರು 50% ರಿಸರ್ವೇಷನ್ ಇಟ್ಟಿದ್ದಾರೆ ಅಂತ. ಇವಾಗ ನನಗಿರೋದು ಒಂದು ಮಗಳು, ಅವಳು ಕಾಲೇಜಿಗೆ ಹೋಗ್ತಿದ್ದಾಳೆ. ಇವಾಗ UKಗೆ ಹೋದರೆ ಒಂದು 5 ವರ್ಷ ಅವಳದು ಎಜುಕೇಷನ್ ಇರುತ್ತೆ. ನಾನು ಸುಮ್ಮನೆ ಇರೋದ್ಕಿಂತ ಒಂದು 4 ಜನರಿಗೆ ನಾನು ಏನಾದರೂ ಸಹಾಯ ನನ್ನ ಕಡೆಯಿಂದ ಆದರೆ ಬಹಳ. ಮುಂಬರುವ ಚುನಾವಣೆಗೆ ನೀವು ಸ್ಪರ್ಧೆ ಮಾಡ್ಬೇಕಂತ ಇದೀವಿ. ಹೌದು. ಸೊ ಯಾವ ವಾರ್ಡ್ ಇಂದ ಮಾಡ್ಬೇಕು? ನಾನು ವೈಟ್ ಫೀಲ್ಡ್ ಇಲ್ಲ, ಆದ್ರೆ ಕಾಡ್ಗುಡಿಯಿಂದ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ. ಓಕೆ, ಇಂಡಿಪೆಂಡೆಂಟ್ ಆಗಿ. ನಿಮ್ಮ ಏನ್ ಬದಲಾವಣೆ ತರಬೇಕು ಅನ್ಕೊಂಡಿದ್ದಾರೆ ಮೇಡಮ್ ರಾಜಕೀಯವಾಗಿ? ಯಾಕಂದ್ರೆ ಇವಾಗ JDS, BJP, ಕಾಂಗ್ರೆಸ್ ಯಾವುದೇ ಒಂದು ಪಾರ್ಟಿ ಇದ್ರು ತಮ್ಮದೇ ಆದ ಒಂದು ಛಾಪು ಮೂಡಿಸಿದ್ದಾರೆ. ದಶಕಗಟ್ಲೆಯಿಂದ ಹಲವಾರು ಜನಪರ ಕಾಳಜಿಯುಳ್ಳ ಕೆಲಸಗಳನ್ನ ಮಾಡ್ತೀರಿ. ಅಂದ್ರೆ ಅಧಿಕಾರಕ್ಕೆ ಬರಕ್ಕಿನ ಮುಂಚೆ ಒಂಥರ ಹೇಳ್ತಾರೆ, ಬಂದಾದ್ಮೇಲೆ ಬೇರೆ ತರನೇ ಇರುತ್ತೆ. ಅದು ಎಲ್ಲರಿಗೂ ಗೊತ್ತು. ಸರ್ವೇ ಸಾಮಾನ್ಯವಾಗಿ ಮಧ್ಯಮ ವರ್ಗದವ್ರಿಗೆ ಇಲ್ಲ ಬಡವ್ರಿಗೆ ಸಿಗ್ಬೇಕಾದಂತ ಒಂದು ಸೌಲಭ್ಯಗಳು ದೊಡ್ಡ ಮಟ್ಟದಲ್ಲಿ ಸಿಗ್ತಾ ಇರಲ್ಲ. ನೋಡಿ, ಇವಾಗ ನೀವು ಮಾತಾಡ್ಬೇಕಂದ್ರೆ BBMP ಚುನಾವಣೆ ಅಂತ ಅಂದ್ರೆ ಡೆವಲಪ್ಮೆಂಟ್, ರೋಡ್, ಮತ್ತೆ ನೀರಿನ ಸೌಲಭ್ಯ, ಮತ್ತೆ ಒಳಚರಂಡಿಗಳ ಸೌಲಭ್ಯ, ಸರ್ಕಾರಿ ಸ್ಕೂಲ್ ಇರ್ಬೋದು, ಮಕ್ಕಳಿದು ಎಜುಕೇಷನ್ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಮತ್ತೆ ನಮ್ಮ ಹೆಣ್ಮಕ್ಳಿಗೆ ಆಗ್ತಿರೋದು ಏನಂದರೆ, ಇವಾಗ ಕಷ್ಟ ಸುಖಗಳಿಗೆ ಒಂದು ಹೆಣ್ಮಗು ಆಗಿ ಬಂದ್ಬಿಟ್ಟು ಅವ್ರ ಕಷ್ಟ ಸುಖಗಳನ್ನು ನಾವು ನಮಗೆ ಮೊದಲೇ ಅರಿವಿರುತ್ತೆ. ಯಾವ ಹೆಣ್ಮಗು ಯಾವ ಥರ ಕಷ್ಟ ಸುಖಗಳನ್ನು ನೋವನ್ನ ತಗೊಂಡು ತನ್ನ ಮನಸ್ಸಲ್ಲೇ ಹೋಗ್ತಿದ್ದಾಳೆ ಅನ್ನೋದಕ್ಕೆ, ಅದು ಗಂಡಸರು ಪ್ರತಿಸ್ಪರ್ಧಿಯರ್ಥ ನಾಯಕರ ಹತ್ರ ಹೋಗೋದಕ್ಕಿಂತ ಅನುಕೂಲ ಆಗೋದಕ್ಕಿಂತ ಹೆಣ್ಮಕ್ಳ ಹತ್ರ ಬಂದು ಹೇಳೋದು ಭಾಳ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನಾನು ಆಕ್ಚುಲಿ ನನ್ನ ಹತ್ರ ಅಬ್ಸಲ್ಯೂಟ್ ಪಬ್ಲಿಕ್ ಟ್ರಸ್ಟ್ ಇದೆ. ನನ್ನ ಹತ್ರ ಬಹಳಷ್ಟು ಹೆಣ್ಮಕ್ಳು ನಡೆಸ್ತಾ ಇದ್ದೀರಾ ಮೇಡಮ್ ಆ ಟ್ರಸ್ಟ್? ಈ ಟ್ರಸ್ಟ್ ಇದು ರೀಸೆಂಟ್ 1 ವರ್ಷ ಆಯ್ತು. ಒಂದು ಅಬ್ಸಲ್ಯೂಟ್ ಪಬ್ಲಿಕ್ ಟ್ರಸ್ಟ್ ಅಂತ 1 ವರ್ಷದಿಂದ ನಡೆಸ್ತಾ ಇದ್ದೀನಿ. ನನಗೆ ಕರೆಗಳು ಬಹಳ ಬರ್ತಾ ಇದೆ, ಹೆಣ್ಮಕ್ಳ ಸಮಸ್ಯೆಗಳಿಂದ ಬಹಳ ಬರ್ತಾ ಇದೆ. ಬಟ್ ನನಗೆ ಆ ಚೌಕಟ್ಟಿನಲ್ಲಿ ನಾನು ಮಿತಿ ಮೀರಿ ಹೋಗಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ನನ್ನ ಹತ್ರ ಅಧಿಕಾರ ಇಲ್ಲ. ಟ್ರಸ್ಟ್ ವೈಸ್ ಇಂದ ಏನೇನ್ ಕೆಲಸಗಳನ್ನ ಮಾಡ್ತಾ ಇದೀರಾ? ನಾನು ಇವಾಗ ಓಲ್ಡ್ ಏಜ್ ಹೋಮ್ ಮಾಡ್ಬೇಕು ಅಂತ ನಾನು ಒಂದು ಜಮೀನ್ ತಗೊಂಡಿದ್ದೀನಿ. ತಗೊಂಡ್ಬಿಟ್ಟು ಅದ್ರೊಳಗೆ ನಾನು ಓಲ್ಡ್ ಏಜ್ ಹೋಮ್ ಕಟ್ಟಬೇಕು ಅಂತ ನನಗೊಂದು ನಂದ ಡ್ರೀಮ್ ಅನ್ಬೇಕು ತಾವು. ಅದಕ್ಕೋಸ್ಕರ ಓಲ್ಡ್ ಏಜ್ ಹೋಮ್ ಫಸ್ಟ್ ಇವಾಗ ನಾನು ಸ್ಟಾರ್ಟ್ ಮಾಡಿ 6-7 ತಿಂಗಳಾಗಿದೆ. ಸೊ ನಾನು ಅದು ಓಲ್ಡ್ ಏಜ್ ಹೋಮ್ ಮಾಡ್ಬೇಕಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಜಮೀನ್ ಖರೀದಿ ಮಾಡಿದ್ದೀನಿ, ಇವಾಗ ಕಟ್ಟೋದು ಒಂದಿದೆ.
ಓಕೆ, ವೆರಿ ನೈಸ್. ಅಂದ್ರೆ ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ಲೈಕ್ ನೀವು ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಸೊ ನಿಮ್ಮ ಒಂದು ಕೆಲಸಗಳು ಯಾವ ತರ ಇರುತ್ತೆ, ಮತ್ತೆ ಏನ ನೀವು ಜನಗಳಿಗೆಲ್ಲ, ವಿಶೇಷವಾಗಿ ಮಹಿಳೆ ಆಗಿದ್ದೀರಾ, ಮಹಿಳೆ ಪರ ನೀವು ಯಾವ ತರ ಸ್ಟ್ಯಾಂಡ್ ತಗೊಳ್ತೀರಾ ಮೇಡಮ್? ನೋಡಿ, ನಾನು ಮಹಿಳೆ ಆಗಿ ನಾನು ಆಸ್ ಎ ಐ ಆಮ್ ನಾಟ್ ಎ ಮುಸ್ಲಿಂ ವುಮೆನ್, ಐ ಆಮ್ ಎ ಇಂಡಿಯನ್ ಮುಸ್ಲಿಂ ವುಮೆನ್. ಎಸ್, ಗೊತ್ತಾಯ್ತಾ? ನನಗೆ ಎಲ್ಲ ನಾಲ್ಕು ಹೆಣ್ಮಕ್ಳಿಗೆ ಎಲ್ಲ ಏನು ಅವ್ರಿಗೆ ಸೌಕರ್ಯ ಸಿಗ್ತಾ ಇದೆ ಅದೇ ಸೌಕರ್ಯ ಇರಲಿ, ಕಾನೂನಲ್ಲಿ ಇರಲಿ, ನಮ್ಮ ಶರಿಯಾಲಾನಲ್ಲಿ ಅದೇ ಚೌಕಟ್ಟಿನಲ್ಲಿ ನಮಗೂ ಅದೇ ನಮಗೆ ಸಹಾಯ ನಮಗೆ ಬೇಕಾಗಿದೆ. ನಾನು ಐ ಆಮ್ ನಾಟ್ ಎ ಮುಸ್ಲಿಂ ವುಮೆನ್, ಐ ಆಮ್ ಎ ಇಂಡಿಯನ್ ಮುಸ್ಲಿಂ ವುಮೆನ್. ಅಂದ್ರೆ ನೀವು ಯಾವ್ದು ಜಾತಿ ಪರ ಇಲ್ಲ? ಜಾತಿ ಪರ ಇಲ್ಲ. ಓಕೆ, ನಾನು ಯಾವ ಜಾತಿ ಪರ ಇಲ್ಲ. ಎಲ್ಲ ಹೆಣ್ಮಕ್ಳಿಗೆ ಆಗ್ತಿರೋದ ಅನ್ಯಾಯದ ಬಗ್ಗೆ ನಾನು ಒಂದು ನಾನು ಒಂದು ಕೂಗನ್ನ ತಗೊಂಡ್ ಬರ್ಬೇಕಂದ್ರೆ ಅದಕ್ಕೆ ನಾನು ಅಧಿಕಾರದಲ್ಲಿ ಬರೋದು ಬಹಳ ಅಗತ್ಯ ಇದೆ. ಓಕೆ, ಅಂದ್ರೆ ನೀವು ಪ್ರಮುಖವಾಗಿ ಎಲ್ಲಾ ವರ್ಗದ ಜನರ ಪರ ನೀವು ಕೆಲಸ ಮಾಡೋ ನಿಟ್ಟಿನಲ್ಲಿ ಮುಂಬರುವ ದಿನಗಳಲ್ಲಿ ಚುನಾವಣೆ ಎದುರಿಸಕ್ಕೆ ನೀವು ಸಿದ್ಧತೆ ಮಾಡ್ತಾ ಇದ್ದೀನಿ. ಏನಂದ್ರೆ ಫಸ್ಟ್ ನಮ್ಮ ಸಮುದಾಯದಲ್ಲಿ ತ್ರಿಬಲ್ ತಲಾಕ್ ಅಂತ ಬಂದಿದೆ. ಓಕೆ, ಅದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಒಂದಾಗಿದೆ. ತಲಾಕೆ ಬಿದ್ದತ್ ಅನ್ನೋದು ಇನ್ವ್ಯಾಲಿಡ್ ಅಂತ. ಇವಾಗ ತಲಾಕೆ ಹಸನ ಅಂತ ಬರ್ತಾ ಇದೆ. ನೋಡಿ, ನಾನು ಶರಿಯಾ ಲಾ ವಿರುದ್ಧ ಇಲ್ಲ. ನಾನು ಶರಿಯಾ ಲಾ, ಖುರಾನಲ್ಲಿ ಏನ್ ಬರ್ತಿದೆ, ಖುರಾನಲ್ಲಿ ಏನಿದೆ ಅದನ್ನ ತಿಳ್ಕೊಂಡು ನಮ್ಮ ಆಲಿಮ್ಗಳಿಗಾಗ್ಲಿ ಅವ್ರಿಗೆ ನಾನು ಮನಸ್ಪೂರ್ವಕವಾಗಿ ನಾನು ಬಹಳ ಸ್ವಾಗತಿಸ್ತೇನೆ. ಯಾಕಂದ್ರೆ ಅವ್ರ ಮನಸ್ಸಲ್ಲಿ ಯಾವಾಗ್ಲೂ ಖುರಾನ್ ಇರುತ್ತೆ, ಅವ್ರ ಬಾಯಿಯಲ್ಲಿ ನಮ್ಮ ಖುರಾನಿನ ಉಚ್ಚಾರಣೆ ಇರುತ್ತೆ. ಅಂಥವ್ರಿಗೆ ನಾನು ಏನಂತ ಹೇಳಕ್ಕಂತಂದ್ರೆ, ಇವಾಗ ಇವಾಗ ಬಹಳ ತಲಾಕ್ಗಳ ಕೇಸ್ ಬಹಳ ಆಗ್ತಾ ಇದೆ. ಅದಕ್ಕೆ ಕಾರಣ ಏನು? ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಇರ್ಬೋದು. ಯಾಕೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಆಗ್ತಿದೆ? ಅದ್ ಯಾವ ಹೆಣ್ಮಕ್ಳು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಅಲ್ಲಿ ಬರ್ತಾ ಇದ್ದಾರೆ ಅಂತ ಹೆಣ್ಮಕ್ಳಿಗೆ ಯಾವ ಶಿಕ್ಷೆ ಕೊಡ್ಬೇಕು? ಮತ್ತೆ ಇನ್ನೊಂದು ಹೆಣ್ಣಿನ ಮನೆ ಆಗ್ಲಿ, ಒಂದು ಜೀವನ ಆಗ್ಲಿ ಹಾಳು ಮಾಡಕ್ ಹೋಗ್ಬಾರ್ದು ಅಂತ ಹೆಣ್ಮಕ್ಳು. ಆಮೇಲೆ ಇನ್ನೊಂದೇನಂದ್ರೆ ಮೊಲೋಸ್ಟೇಷನ್ ನಡೀತಾ ಇದೆ. ಮೊಲೋಸ್ಟೇಷನ್ ಅಲ್ಲಿ ಏನಂದ್ರೆ ಹೆಣ್ಮಗು ಎಲ್ಲೂ ಸ್ಟೇಷನ್ ಅಲ್ಲಿ ಹೋಗಿ ಹೇಳಕ್ಕೂ ಹೆದರ್ತಾ ಇದ್ದಾಳೆ. ಯಾಕಂದ್ರೆ ಅವಮಾನ, ಮರ್ಯಾದೆ, ಮನೆ ಅಪ್ಪ ಅಮ್ಮ ಮರ್ಯಾದೆ ಎಲ್ಲ ಹೋಗುತ್ತೆ ಅಂತ ಅಂದ್ಬಿಟ್ಟು ಮೊಲೋಸ್ಟೇಷನ್ ಆಗ್ತಾ ಇದ್ರೇನು ಅದು ತಡ್ಕೊಂಡು ಹೋಗ್ತಾ ಇದ್ದಾಳೆ. ಅಂತ ಹೆಣ್ಮಕ್ಳು ನನ್ನ ಹತ್ರ ಬರ್ಲಿ, ಅವ್ರೇನಂತಾರೆ ಪೊಲೀಸ್ ಸ್ಟೇಷನ್ ವರ್ಗೂ ಬರಕ್ ರೆಡಿ ಇಲ್ಲ. ನನಗೆ ಮೊಲೋಸ್ಟೇಷನ್ಸ್ ನನ್ನ ಫೋನಲ್ಲಿ ನೂರಾರು ಮೊಲೋಸ್ಟೇಷನ್ಸ್. ಇವಾಗ ನಮ್ದು ಇದಿದೆಯಲ್ಲ ಕಾಡ್ಗುಡಿಯಲ್ಲಿ ಯಾವುದೋ ಒಂದು ಹೆಲ್ತ್ ಸೆಂಟರ್ ಇದೆ, ಡಯಾಗ್ನೋಸ್ಟಿಕ್ ಸೆಂಟರ್. ಅಲ್ಲಿ ಹಿ ಈಸ್ ಏಜ್ಡ್ ಅಬೌಟ್ 58 to 60 years. ಹಿ ಈಸ್ ಡೂಯಿಂಗ್ ಮೊಲೋಸ್ಟೇಷನ್ ವಿತ್ ದ ಸ್ಟಾಫ್ ಜೊತೆ. ಆ ಹೆಣ್ಮಕ್ಳು ಪರ ರಾಜ್ಯದಿಂದ ಬಂದಿದ್ದಾರೆ. ಅವ್ರಿಗೊಂದು ಹೆದರಿಕೆ. ನೋಡಿ, ಅವ್ರ ಮನೆಯಲ್ಲಿ ಏನ್ ಕಷ್ಟಗಳಿರುತ್ತೋ, ಏನ್ ಸಮಸ್ಯೆಗಳಿರುತ್ತೋ, ಒಂದು ಹೊರ ರಾಜ್ಯದಿಂದ ಹೆಣ್ಮಕ್ಳು ಇಲ್ಲಿ ಬಂದ್ರೆ ಅವ್ರ ಜೊತೆ ನೀವು ಮೊಲೋಸ್ಟೇಷನ್ ಮಾಡ್ಬಿಟ್ಟು ಅವ್ರಿಗೆ ಹೆದರಿಸ್ಬಿಟ್ಟು ನೀವು ಈ ತರ ಕೆಲಸ ತಗೊಳ್ತಾರ ಅಂದ್ರೆ ಅದಕ್ಕೆ ಕಡಿವಾಣ ಹಾಕ್ಬೇಕಂದ್ರೆ ನಾನು ಅಧಿಕಾರದಲ್ಲಿ ಬರಲೇಬೇಕು. ನಾನು ಏನ್ ಮಾಡಬಲ್ಲೆ? ಏನು ಮಾಡಕ್ಕಾಗಲ್ಲ. ಅದಕ್ಕೆ ನಾನು PIL ಹಾಕಿ ಕೋರ್ಟಲ್ಲಿ ಅವ್ರಿಗೆ ಹೇಗೆ ನ್ಯಾಯ ಕೊಡಿಸ್ಬೇಕು, ಅವ್ರು ಗುಪ್ತವಾಗಿನೇ ಅವ್ರಿಗೆ ಇಟ್ಬಿಟ್ಟು ಇಂಥ ಗಂಡಸರು ಇವ್ರು ಬರಲ್ಲ, ಮುಂದೆ ಬರಲ್ಲ, ಇವ್ರು ಮರ್ಯಾದೆಗೋಸ್ಕರ ಹೆದರ್ತಾರೆ ಅನ್ನೋದನ್ನ ಅದು ತಿಳ್ಕೊಂಡು ಇದು ಮೊಲೋಸ್ಟೇಷನ್ ನಡೀತಾ ಇದೆ. ಫೀಲ್ಡ್ ಕಾಡ್ಗೋಡಿ ಕಡೆ ಈ ತರ ಪ್ರಕರಣಗಳು ಜಾಸ್ತಿ ಇದೆ ಅಂತ ಹೌದು. ಯಾಕಂದ್ರೆ ಇಲ್ಲಿ ಸಾಫ್ಟ್ವೇರ್ ಕಂಪನೀಸ್ ಗಳು ಜಾಸ್ತಿ ಇದೆ. ಹೆಣ್ಮಕ್ಳಿಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಹೆಣ್ಮಕ್ಳ ಮೇಲೆ ಬಹಳ ದೌರ್ಜನ್ಯ ನಡೀತಾ ಇದೆ. ಇದು ಸಾಫ್ಟ್ವೇರ್, ಇದು ಹಬ್. ಇದು ITPL ಇಸ್ ನಥಿಂಗ್ ಇಸ್ ಬಟ್ ಇಟ್ ಇಸ್ ಅ ಸಾಫ್ಟ್ವೇರ್ ಹಬ್. ಇದು ಇಲ್ಲಿ ಹೆಣ್ಮಕ್ಳ ಮೇಲೆ ಆಗ್ತಿರೋ ಅತ್ಯಾಚಾರ ನೋಡಿ, ಯಾರು ಮುಂದೆ ಬರಕ್ ಹೇಳಲ್ಲ. ಯಾಕೆಂದ್ರೆ ನಾಳೆ ಅವ್ರ ಮದ್ವೆ ಆಗೋಳು ಇರ್ತಾಳೆ, ಇಲ್ಲಾಂದ್ರೆ ಅವ್ರ ಯಜಮಾನ್ರುಗಳು ಇರ್ತಾರೆ, ಅವ್ರ ಬಗ್ಗೆ ಹೇಳಕ್ಕೂ ಹಿಂಜರಿತಾರೆ. ಇವಾಗ ನನ್ ಮಗಳೇ ಇರ್ಲಿ, ಇವಾಗ ಅವಳ ಜೊತೆ ಏನಾದ್ರೂ ಆಗ್ತಾ ಇದ್ರೇನು ಅವಳು ನನ್ನ ಹತ್ರ ಬಂದು ಹೇಳಲ್ಲ. ಯಾಕಂದ್ರೆ ನಾನೇನಂತೀನಿ, ಅಯ್ಯೋ ಬೇಡ, ಕೆಲ್ಸಕ್ಕೆ ಹೋಗ್ಬೇಡ, ಮಾನ ಮರ್ಯಾದೆ ಪ್ರಶ್ನೆ, ಸ್ಟೇಷನಿಗೆ ಹೋಗ್ಬೇಡ, ಅವ್ರು ಕೇಳೋ ಪ್ರಶ್ನೆಗಳಿಗೆ ನಮ್ಗೆ ಉತ್ತರ ಕೊಡಕ್ ಆಗಲ್ರಿ. ಹೆಣ್ಮಕ್ಳಿಗಾಗಲ್ಲ. ಅಲ್ಲೇ ಹೆಣ್ಮಕ್ಳು ಹಿಂದೆ ಏಟ್ ಹಾಕ್ತಾ ಇರೋದು. ಅದಕ್ಕೋಸ್ಕರ ಅಂತ ಹೆಣ್ಮಕ್ಳಿಗಾಗ್ಲಿ, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಇರೋರು, ಅಂತ ಹೆಣ್ಮಕ್ಳು ಮನೆಯಲ್ಲೇ ಕೊರಗ್ತಿರೋದು, ಅವ್ರ ಮೇಲೆ ಹಿಂಸೆ ಆಗ್ತಿರೋದು, ಅಂತ ಹೆಣ್ಮಕ್ಳಿಗೆ ಒಂದು ಕೂಗು, ಒಂದು ಅಧಿಕಾರ, ಅವ್ರ ಕಷ್ಟಗಳಿಗೆ ಸ್ಪಂದಿಸೋದಕ್ಕೇನೆ ನಾನು BBMP ಎಲೆಕ್ಷನ್ ಅಲ್ಲಿ ನಾನು ನಿಂತ್ಕೊಳ್ತಾ ಇದ್ದೀನಿ. ಇವತ್ತು ನಾನು BBMP ಎಲೆಕ್ಷನ್ ನಿಲ್ಬಹುದು. ನಾನು ಸೋಲು ಗೆಲುವು ದಟ್ ಈಸ್ ಸೆಕೆಂಡ್ರಿ. ಸೋಲ್ತೀನೋ ಗೆಲ್ತೀನೋ, ಬಟ್ ನನ್ನ ಕೂಗು ಮೇಲ್ವರೆಗೂ ಹೋಗ್ಬೇಕು. ವೆರಿ ನೈಸ್, ವೆರಿ ನೈಸ್. ವಿಶೇಷವಾಗಿ ಆಲ್ಮೋಸ್ಟ್ ಎಜುಕೇಶನ್, ಫುಡ್, ಕ್ಲೋದಿಂಗ್ ಮತ್ತೆ ಬೇಸಿಕ್ ಶೆಲ್ಟರ್ಸ್ ಅಂತ ನಾವೇನ್ ಹೇಳ್ತೀವಿ, ಅದಾದ ನಂತರ ವುಮೆನ್ ಎಂಪವರ್ಮೆಂಟ್, ವಿಶೇಷವಾಗಿ ಯಾರು ಹೆಣ್ಮಕ್ಳಿದ್ದಾರೆ ಈ ಸರೌಂಡಿಂಗ್ಸ್ ಏನು ನಮ್ಮ ಕಾಡ್ಗೋಡಿ, ವೈಟ್ ಫೀಲ್ಡ್ ಈ ಒಂದು ಪ್ರಾಂತ್ಯದಲ್ಲಿ ಸಾಫ್ಟ್ವೇರ್ ಕಂಪನೀಸ್ಗಳು ಜಾಸ್ತಿ ಇರೋದ್ರಿಂದ ಆಲ್ಮೋಸ್ಟ್ ಸುಮಾರು ಒಂದು ಕಂಪನೀಸ್ ಅಲ್ಲಿ ಲೈಂಗಿಕ ದೌರ್ಜನ್ಯಗಳ ಪ್ರಕರಣ ಜಾಸ್ತಿ ಇದೆ. ಹಾಗಾಗಿ
ಕೆಲವು ಹೆಣ್ಮಕ್ಳು ಇದರ ವಿರುದ್ಧ ಧ್ವನಿ ಎತ್ತಾ ಇಲ್ಲ. ಸೊ ಹಾಗಾಗಿ ಅವರೆಲ್ಲರ ಪರ ನಾನು ಗಟ್ಟಿ ಧ್ವನಿಯಾಗಿ ನಿಲ್ಕೊಳ್ತೀನಿ ಅಂತ ಸೂಫಿಯಾ ಮೇಡಮ್ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಎಲ್ಲ ವರ್ಗದ ಪರ ಮತ್ತೆ ಧರ್ಮವನ್ನು ಆಲ್ಮೋಸ್ಟ್ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಈ ಒಂದು ಸ್ಥಳೀಯವಾಗಿ ಛಾಪು ಮೂಡಿಸುವ ನಿಟ್ಟಿನಲ್ಲಿ ವಿಶೇಷವಾಗಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡಲು ಅವ್ರು ಇಚ್ಛೆ ಪಡ್ತಾ ಇದ್ದಾರೆ. ಸೊ ಹಾಗಾಗಿ ಮುಂಬರುವ ಬೃಹತ್ ಬೆಂಗಳೂರು ಮಹಾನಗರ ಚುನಾವಣೆಗಳಲ್ಲಿ ವಿಶೇಷವಾಗಿ ಆಲ್ಮೋಸ್ಟ್ ಸುಮಾರು ಜನ ಇವಾಗ ಜನಗಳು ಬೇಸತ್ತೋಗಿದ್ದಾರೆ ಮೇಡಮ್. ಪೊಲಿಟಿಕಲ್ ಪಾರ್ಟೀಸ್ 5 ಸತಿ MLA 6 ಸತಿ MLA ಮಾಡಿರ್ತಾರೆ, 3 ಸತಿ 4 ಸತಿ ಕಾರ್ಪೊರೇಟ್ಗಳನ್ನ ಮಾಡಿರ್ತಾರೆ. ಸೊ ಜನಗಳಿಗೆ ಸಿಗ್ಬೇಕಾಗುವಂತ ಸುಮಾರು ಒಂದು ಪಬ್ಲಿಕ್ ಒಪಿನಿಯನ್ ಇದೆ. ಸೊ ನಮ್ಗೆ ಮಿಡಲ್ ಕ್ಲಾಸ್ ಅವ್ರಿಗೆ ಸಿಗ್ಬೇಕಾದ ಸೌಲಭ್ಯಗಳು ಆಗಿರ್ಬೋದು, ಈ ತರದೆಲ್ಲ ಇದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಹೇಳ್ತೀರಾ? ಹೌದು, ನಿಜಾನೇ. ಹೆಣ್ಮಕ್ಳಿಗೆ ಉದ್ಯೋಗ ಬೇಕಾಗಿದೆ. ಅವ್ರಿಗೆ ತನ್ನ ಕಾಲ್ ಮೇಲೆ ಅವ್ರು ನಿಂತ್ಕೊಳ್ಬೇಕು. ಇವಾಗ ಆ ಕಾಲ ಬಂದ್ಬಿಟ್ಟಿದೆ. ಯಾಕೆಂದ್ರೆ ಹೆಣ್ಮಗಳು ಮನೆಯಲ್ಲೇ ಕೊರ್ಕೊಂಡು ಇರೋದು ಇದು ಸರಿ ಇಲ್ಲ. ಅವರಿಗೆ ಧೈರ್ಯ ತುಂಬಿಸೋದಕ್ಕೆ, ಅವ್ರ ಮನಸ್ಸಲ್ಲಿ ಒಂದು ಸ್ಫೂರ್ತಿ, ಒಂದು ಧೈರ್ಯ ತಗೊಂಡು ಬರೋದಕ್ಕೆ ನಾನು ಅಧಿಕಾರದಲ್ಲಿ ಬಂದ್ರೆ ಮಾತ್ರ ಸಾಧ್ಯ. ಅದಕ್ಕೋಸ್ಕರ ನಾನು ಕಾಡ್ಗುಡಿ ವಾರ್ಡ್ ಆಗ್ಲಿ, ವೈಟ್ ಫೀಲ್ಡ್ ಆಗ್ಲಿ, ಇಲ್ಲ ಕರ್ನಾಟಕದ ರಾಜ್ಯದ ಎಲ್ಲೇ ಹೆಣ್ಮಕ್ಳು ಎಲ್ಲೇ ನಿಂತ್ಕೊಳ್ಳಿ, ಅವ್ರಿಗೆ ಒಂದು ನಮ್ಮ ಹೆಣ್ಮಕ್ಳಿಗೆ ಒಂದು ಧೈರ್ಯ, ಒಂದು ಸ್ಫೂರ್ತಿ ತುಂಬಿಸ್ಬಿಟ್ಟು ನಿಮ್ಮ ಹತ್ರ ನಾನು ಕಳೆಯಿಂದ ಕೇಳ್ಕೊಳ್ತಾ ಇದ್ದೀನಿ. 1,000 2,000ಕ್ಕೆ ತಮ್ಮ ಓಟನ್ನ, ತಮ್ಮ ಹಕ್ಕನ್ನ ಮಾರ್ಕೊಳ್ಬೇಡಿ. ದಯವಿಟ್ಟು ನಮ್ಮಂತ ಹೆಣ್ಮಕ್ಳಿಗೆ ತಾವು ಸಹಾಯ ಮಾಡಿ. ನಾನು ಈ 5 ವರ್ಷ ನಿಮ್ಗೆ ಹೇಳ್ತಾ ಇದ್ದೀನಿ, ದೇವರ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನಾನು 5 ವರ್ಷದಲ್ಲಿ ಏನ್ ದುಡಿತೀನಿ ಎಲ್ಲ ಆ ವಾರ್ಡಿಗೆ, ನಮ್ಮ ಅಕ್ಕ ತಂಗಿಯರಿಗೆ, ಅಮ್ಮಂದರಿಗೆ, ನನ್ನ ಸಹೋದರರಿಗೆ ಮೀಸಲಿಡ್ತೀನಿ 5 ವರ್ಷ ಅಂತ ಅಂದ್ಬಿಟ್ಟು ನಾನು ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಮತ್ತೆ ನಾನು ಏನ್ ಹೇಳಬಲ್ಲೆ, ನಾನು ಇದಕ್ಕಿಂತ ಮತ್ತೆ ಏನ್ ಹೇಳಬಲ್ಲೆ? ಓಕೆ, ಫೈನ್, ಥ್ಯಾಂಕ್ ಯು ಮೇಡಮ್. ಸೊ ಇದಾಗಿತ್ತು ಮೇಡಮ್ ಆಲ್ಮೋಸ್ಟ್ CM ಸೂಫಿಯಾ ಮೇಡಮ್ ಅವರ ಒಂದು ಮಾತು. ಮುಂಬರುವ ದಿನಗಳಲ್ಲಿ ಸಾರ್ವತ್ರಿಕ ಚುನಾವಣೆಗಳು ಹತ್ರ ಇದೆ. ಆಲ್ಮೋಸ್ಟ್ ಅವರ ಒಂದು ಧ್ವನಿ ಗಟ್ಟಿ ಧ್ವನಿಯಾಗಿ ನಿಲ್ತಾ ಇದೆ ಮಹಿಳೆಯರ ಪರ, ವಿಶೇಷವಾಗಿ ಮಹಿಳೆಯರ ಪರ, ಶೋಷಿತ ವರ್ಗಗಳ ಪರ. ಸೊ ಹಾಗಾಗಿ ಈ ಒಂದು ವಿಶೇಷ ಸಂಚಿಕೆಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಮುಂಬರುವ ದಿನಗಳಲ್ಲಿ ಅವರ ಒಂದು ಯೋಜನೆಗಳಾಗಿರ್ಬೋದು, ಅವರ ಒಂದು ಚಿಂತನೆಗಳು, ಅವರ ಒಂದು ಆದರ್ಶಗಳ ಚಿಂತನೆಗಳ ಮುಖಾಂತರ ಒಂದು ಒಳ್ಳೆ ರೀತಿ ಸಮಾಜನ ನಿರ್ಮಾಣ ಮಾಡಲಿಕ್ಕೆ, ಸಮಾಜದಲ್ಲಿ ಒಳ್ಳೆ ರೀತಿಯ ಸಮಾಜ ನಿರ್ಮಾಣಕ್ಕೆ ಪೊಲಿಟಿಕಲ್ ಪವರ್ ಪ್ಲೇಸ್ ಎ ವೆರಿ ಬಿಗ್ ಇಂಪಾರ್ಟೆಂಟ್ ರೋಲ್ ಅಂಡ್ ಕೀ ರೋಲ್ ಅಂತ ಹೇಳ್ತೀವಿ. ಸೊ ಬೆಳೆಸಿರೋರ್ನೇ ಬೆಳೆಸಿ ಹೊಟ್ಟೆ ತುಂಬಿರೋರಿಗೆ ಊಟ ಹಾಕೋದ್ರಲ್ಲಿ ಅರ್ಥ ಇರೋದಿಲ್ಲ. ಹೊಸಬ್ರು ಬರಬೇಕು, ಯಂಗ್ಸ್ಟರ್ಸ್ ಬರಬೇಕು, ಬದಲಾವಣೆಯೇ ಜಗದ ನಿಯಮ ಅಂತ ಹೇಳ್ತಾರೆ. ಹಾಗಾಗಿ ಈ ತರ ಪ್ರತಿಭಾನ್ವಿತರು, ಸಮಾಜಮುಖಿ ಕೆಲಸಗಳನ್ನ ಮಾಡುತ್ತಿರುವಂತವ್ರು ಆಲ್ಮೋಸ್ಟ್ ಅವ್ರಿಗೆ ಅವಕಾಶ ಕಲ್ಪಿಸ್ಕೊಡೋ ನಿಟ್ಟಿನಲ್ಲಿ ಕೆಲಸಗಳಾಗ್ಲಿ ಅಂತ ನಮ್ಮ ನ್ಯೂಸ್ ಚಾನೆಲ್ ವತಿಯಿಂದ ಆಶಿಸ್ತಾ, ಥ್ಯಾಂಕ್ ಯು ಮೇಡಮ್. ಈ ಒಂದು ಸಂಚಿಕೆ ನಮಸ್ತೆ. ಥ್ಯಾಂಕ್ ಯು. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.